ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಹಣದ ಒಂದು ವಿಚಾರನ ಒಂದು ಸ್ಕೀಮ್ನ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಅದೇನೆಂದರೆ, ನಾವು ಒಂದು ವರ್ಷದಲ್ಲಿ 20,000 ದುಡ್ಡನ್ನ ಕೂಡಿಟ್ಟು ಅದನ್ನು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟರೆ ನಮಗೆ ಎಷ್ಟು ರಿಟರ್ನ್ಸ್ ಬರ್ಬೋದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದರ ಮಾಹಿತಿನ ನಾನು ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ಹಣ ಉಳಿತಾಯದ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಯಾವುದೇ ಜ್ಞಾನ ಕೂಡ ಇರೋದಿಲ್ಲ. ಹಣನ ಸುರಕ್ಷತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಷೇರು ಮಾರುಕಟ್ಟೆನಲ್ಲಿ ಹೂಡಿಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಜನಸಾಮಾನ್ಯರು ಹಿಂಜರಿತಾರೆ. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ನಮಗೆ ತಿಳಿದಿರೋದೇನು ಅಂದರೆ, ಮನೇಲಿಟ್ಟರೂ ಕೂಡ ಈಗಿನ ಕಾಲದಲ್ಲಿ ಕಷ್ಟ ಅಂತ ನಾವು ಬ್ಯಾಂಕಲ್ಲಿ ಇಡ್ತೀವಿ. ಆದರೆ ಬ್ಯಾಂಕಲ್ಲಿಟ್ಟರೆ ನಮಗೆ ರಿಟರ್ನ್ಸ್ ಎಷ್ಟು ಬರ್ಬೋದು, ಅದರಲ್ಲೂ ಕೆನರಾ ಬ್ಯಾಂಕ್ ಅಂತ ಪ್ರಸಿದ್ಧ ಬ್ಯಾಂಕಲ್ಲಿ ಎಷ್ಟು ಬರ್ಬೋದು. ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಸ್ಥಿರ ಠೇವಣಿ ಒದಗಿಸುವ ಒಂದು ಸೇವೆನೂ ಕೂಡ ನೀಡಿದೆ. ಇದರಲ್ಲಿ ವರ್ಷಕ್ಕೆ 1 ವರ್ಷಕ್ಕಿಂತ ಹೆಚ್ಚಿನ ಸ್ಥಿರ ಠೇವಣಿ ಇಡೋರಿಗೆ 6.85 ಬಡ್ಡಿಯನ್ನು ನೀಡ್ತಾ ಇದೆ. ನೀವು ನಿಗದಿತ ವರ್ಷಗಳವರೆಗೆ 20,000 ರೂಪಾಯಿಯ ಸ್ಥಿರ ಠೇವಣಿ ಅಂದರೆ ಎಫ್ ಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ, 20,000 ರೂಪಾಯಿಯ 1 ವರ್ಷದ ಎಫ್ ಡಿ ನಿಮಗೆ 21,406 ರೂಪಾಯಿ ಬರುತ್ತೆ. ಇನ್ನು 2 ವರ್ಷಕ್ಕೆ 22,910 ರೂಪಾಯಿ ನೀವು ತೊಗೊತೀರ. ಇನ್ನು 3 ವರ್ಷ ಏನಾದರೂ ಬಿಟ್ಟರೆ ನಿಮಗೆ 24,520 ಬರುತ್ತೆ. ಓಲಿ 4 ವರ್ಷ ಏನಾದರೂ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ, 5 ವರ್ಷ ಹೋಯಿತು ಅಂದರೆ 28,088 ರೂಪಾಯಿ ನೀವು ಪಡಿತೀರ. ನೋಡಿ ವೀಕ್ಷಕರೇ, ಇದೇ ರೀತಿ ನಿಮ್ಮ ಮನೆಯಲ್ಲಿ ದೊಡ್ಡವರಿದ್ದರೆ ಅವರ ಹೆಸರಲ್ಲಿ ಎಫ್ ಡಿ ಮಾಡಿದ್ರೆ ಕೆನರಾ ಬ್ಯಾಂಕಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಬಡ್ಡಿನ ಕೊಡ್ತಾ ಇದ್ದಾರೆ. ಇವಾಗಲೂ ಕೂಡ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.